ಪೊಲೀಸ್ ಅಂದ್ರೆ ಈಗ ಹೆಂಗಾಗಿದೆ ಸಮಾಜದಲ್ಲಿ ಒಂಥರ ಶತ್ರುಗಳ ತರ ಆಗೋಗಿದೆ. ಯಾಕಂದ್ರೆ ನಾವು ಅವ್ರ ರೈಟ್ಸ್ ನ ಕರ್ಟೆಲ್ ಮಾಡ್ತೀವಿ ಅಂತ ಅವ್ರು ಅನ್ಕೋತಾರೆ. ಈಗ ಹೆಲ್ಮೆಟ್ ಹಾಕು, ಸಿಗ್ನಲ್ ಜಂಪ್ ಮಾಡ್ಬೇಡ, ತಪ್ಪು ಮಾಡ್ಬೇಡ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂದ್ರೆ ಅವ್ರಿಗೆ ಒಂಥರ ಏನೋ ಹಿಡಿದು ಕಟ್ಟಾಕ್ದಂಗೆ ಆಗುತ್ತೆ. 4ನೇ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡ್ತಾ ಅವ್ರ ಫ್ಯಾಮಿಲಿಗೆ, ರಾಜ್ಘಟ್ಟ ರವಿ ಮತ್ತೆ ಮಲ್ಲೇಶ್ ಅವ್ರಿಗೆ, ಸಾದಿಕ್ ಪಾಷಾ ಸರ್ಗೆ ಮತ್ತೆ ತಮ್ಮೆಲ್ಲರಿಗೂ ಒಂದ್ಸುತ್ತಾ. ಈಗ ಆಲ್ರೆಡಿ ಈರಮ್ಮ ಅವ್ರ ನಮ್ಮ ಜಗದೀಶ್ ಅವ್ರ ಬ್ಯಾಚ್ಮೇಟ್ ಬಂದಿದ್ದಾರೆ, ಈರಮ್ಮ ಅಂತ ಇನ್ಸ್ಪೆಕ್ಟರ್. ಅವರು ಕೂಡ ಸ್ವಾಗತ ಕೊಡ್ತೇನೆ. ಸಾದಿಕ್ ಸರ್ ಈಗ ಆಲ್ರೆಡಿ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಇದು 21ನೇ ಕಾರ್ಯಕ್ರಮ, ನಂದು 6ನೇ ಕಾರ್ಯಕ್ರಮ. ಹೌದು, ಈ ಒಂದು ಕಾರ್ಯಕ್ರಮವನ್ನು ಯಾವ ಚಾಚು ತಪ್ಪದೆ ಆಚರಣೆ ಮಾಡ್ಕೊಂಡ್ ಬರ್ತಿರೋ ರಾಜ್ಘಟ್ಟ ರವಿ ಮತ್ತೆ ಮಲ್ಲೇಶ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಪ್ರತಿ ಸಾರಿ ಹೇಳ್ತಾನೆ ಇರ್ತೀವಿ. ಈಗ ಸಾದಿಕ್ ಸರ್ ಕೂಡ ಹೇಳಿದ್ರು, ಪೊಲೀಸ್ ಅಂದ್ರೆ ಈಗ ಹೆಂಗಾಗಿದೆ ಸಮಾಜದಲ್ಲಿ ಒಂಥರ ಶತ್ರುಗಳ ತರ ಆಗೋಗಿದೆ. ಯಾಕಂದ್ರೆ ನಾವು ಅವ್ರ ರೈಟ್ಸ್ ನ ಕರ್ಟೆಲ್ ಮಾಡ್ತೀವಿ ಅಂತ ಅವ್ರು ಅನ್ಕೋತಾರೆ. ಈಗ ಹೆಲ್ಮೆಟ್ ಹಾಕು, ಸಿಗ್ನಲ್ ಜಂಪ್ ಮಾಡ್ಬೇಡ, ತಪ್ಪು ಮಾಡ್ಬೇಡ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂದ್ರೆ ಅವ್ರಿಗೆ ಒಂಥರ ಏನೋ ಹಿಡಿದು ಕಟ್ಟಾಕ್ದಂಗೆ ಆಗುತ್ತೆ. ಹಂಗಾಗಿ ನಮ್ಮ ಬಗ್ಗೆ ಒಂದು ಮನೋಭಾವ ಇರುತ್ತೆ ಅವ್ರಿಗೆ, ಶತ್ರು ಮನೋಭಾವ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವೇನೋ ಸಣ್ಣ ತಪ್ಪು ಮಾಡಿದ್ರೆ ಅದನ್ನ ದೊಡ್ಡದಾಗಿ ಬಿಂಬಿಸಿ ಪ್ರಚಾರ ತಗೊಳ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಅಂತ ಸನ್ನಿವೇಶದಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಆದಷ್ಟು ಅದನ್ನ ತಪ್ಪಿಸಿ ಕೆಲಸ ಮಾಡೋದಕ್ಕೆ ನಾವು ಕೂಡ ಮುಂದೆ ಹೋಗ್ಬೇಕಾಗತ್ತೆ. ಸಮಾಜ ಹೆಂಗ್ ಬದಲಾಗುತ್ತೋ ನಾವು ಹಂಗೇನೆ ಬದಲಾಗ್ತಾ ಹೋಗ್ಬೇಕು. ಮತ್ತೆ ಸಾದಿಕ್ ಸರ್ ಹೇಳ್ದಂಗೆ ಪ್ರತಿ ವರ್ಷ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ ಒಂದು 5-6 ಜನಕ್ಕೆ ಕರೆಸಿ ಸನ್ಮಾನ ಮಾಡ್ತಿದ್ದಾರೆ. ಇದು ಒಂದು ಜಗದೀಶ್ ಅವರ ಹೆಸರಿನಲ್ಲಿ ನಮ್ಮ ಇಲಾಖೆಗೆ ಒಂದು ಸ್ಫೂರ್ತಿಯಾಗಿ ಅವರು ಉತ್ತಮವಾಗಿ ಸಮಾಜಕ್ಕೆ ಒಂದು ಕೊಡುಗೆ ನೀಡುವಂತ ನಿಟ್ಟಿನಲ್ಲಿ ಕೆಲಸ ಆಗ್ತಿದೆ. ಇಷ್ಟು ಹೇಳ್ತಾ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರತಿ ಸಾರಿ ತಪ್ಪದೆ ಕರೀತಾ ಇರೋದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ, ಅವ್ರ ಫ್ಯಾಮಿಲಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.